ಕಾಂಗ್ರೆಸ್ ಸರ್ಕಾರ ತುಂಬಾ ವರ್ಷಗಳ ನಂತರ ಅಧಿಕಾರಕ್ಕೆ ಬಂದಾದ್ಮೇಲೆ ಅನೇಕ ಜನ ವಿರೋಧಿ ಕಾನೂನುಗಳನ್ನ ಮಸೂದೆಗಳನ್ನ ಬದಲಾವಣೆಗಳನ್ನ ಮಾಡೋದೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಗೌರವಂತ ರಾಷ್ಟ್ರ ಕವಿಗಳಾದಂತ ಕುವೆಂಪು ಅವರ ಒಂದು ಕೋಟ್ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಇದು ಕೈ ಮುಗಿದು ಒಳಗೆ ಬಾ ಅನ್ನುವಂತ ಒಂದು ಲೈನನ್ನ ಅಳಿಸಿ ಇದು ನಿಮ್ಮ ಹಕ್ಕಿನ ಕೇಂದ್ರ ಅನ್ನುವಂತ ಒಂದು ಮನಸ್ಥಿತಿಯ ಒಂದು ಮಕ್ಕಳ ಮನಸ್ಸನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಇರಬಹುದು. ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಒಂದು ಧಾರ್ಮಿಕ ದತ್ತಿ ಇದ್ರ ಮುಖಾಂತರ ಆ ಧಾರ್ಮಿಕ ಕೇಂದ್ರಗಳಿಗಿರುವಂತ ಅದರ ಒಂದು ಆದಾಯದಲ್ಲಿ 10% ಅನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ಮತ್ತು ಬೇರೆ ಬೇರೆ ರೀತಿಯಂತ ಕಂಟ್ರೋಲ್ ಅನ್ನ ತರುವಂತ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸುವಂತ ಒಂದು ಕೆಲಸವನ್ನು ಕೂಡ ಮೊನ್ನೆ ವಿಧಾನ ಮಂಡಲದಲ್ಲಿ ಮೂವ್ ಮಾಡಿದ್ರು. ಆದ್ರೆ ದೇವ್ರದಿಂದ ವಿಧಾನ ಪರಿಷತ್ತಲ್ಲಿ ಒಂದು ಸರ್ಕಾರದ ವಿರುದ್ಧ ಅಂಗೀಕಾರ ಅವ್ರು ತಂದಂತ ಅಂಗೀಕಾರ ಬಿದ್ದೋಗಿದ್ದು ಕೂಡ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಇನ್ನಾದ್ರೂ ಕೂಡ ಈ ರೀತಿಯಂತ ಜನವಿರೋಧಿ ನಡವಳಿಕೆಗಳಿಂದ ದೂರ ಆಗ್ಬೇಕು. ಇವತ್ತು ಈ ರೀತಿಯಂತ ಅನೇಕ ತಪ್ಪುಗಳನ್ನು ತಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಸರ್ವ ಜನಾಂಗದ ಒಂದು ವ್ಯವಸ್ಥೆ ಏನಿದೆ ಆ ಮಕ್ಕಳ ಮನಸ್ಸನ್ನು ಕೂಡ ಹಾಳು ಮಾಡದೆ ಜನರ ಮನಸ್ಸನ್ನು ಕೂಡ ನೋವು ಮಾಡದೆ ಅಧಿಕಾರವನ್ನು ನಡೆಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಆರೋಪ ಮಾಡಿದ್ದಾರೆ, ಮೋದಿ ಗ್ಯಾರಂಟಿ ಅಂತ ಹೇಳಿ ಹೊರಟಿದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಏನು ಮಾಡಿಲ್ಲ, ಆದ್ರೆ ಈಗ ಮೋದಿ ಗ್ಯಾರಂಟಿ ಅಂತ ಹೇಳಿ. ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಮೋದಿಜಿ ಅವರು ಕೊಟ್ಟಂತ ಕಾರ್ಯಕ್ರಮಕ್ಕೆ ಇದು ಸಾಸಿವೆ ಕಾಳು ಅಷ್ಟೇ ಇವ್ರು ಹೇಳ್ತಾ ಇರೋದು. ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಏನಿದೆ ಅವ್ರು ಕೊಟ್ಟಂತ ಅಭಿವೃದ್ಧಿ ಕಾರ್ಯಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ. ಯಾಕೆಂದ್ರೆ ಇವತ್ತು ಎಲ್ಲದೂ ಕೂಡ ನಮ್ಮ ಜನರ ಹಕ್ಕು, ನಾವು ಕಟ್ಟದಂತ ತೆರಿಗೆ ದುಡ್ಡು ವಾಪಸ್ ನಮಗೆ ಕೊಡುವಂತ ಕೆಲಸ ಅದು ನಾವು ಕೇಂದ್ರದಿಂದನೂ ಕೂಡ ಮಾಡ್ತಾ ಇದ್ದೀವಿ, ರಾಜ್ಯದಿಂದ ಮಾಡಬೇಕಾಗಿರೋದು ಯಾವುದೇ ಸರ್ಕಾರ ವಹಿಸ್ಕೊಂಡ ಕರ್ತವ್ಯ. ಆದ್ರೆ ಮೋದಿಜಿಯವರ ಕೊಡುವಂತ ಕಾರ್ಯಕ್ರಮಗಳಿಗೆ ನಾವು ಈ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನ ತುಲನೆ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತಾವೇ ಯೋಚನೆ ಮಾಡಿ 10 kg ಅಕ್ಕಿ ಕೊಡ್ತೀವಿ ಅಂತ ಅಂದ್ರು. ಇವತ್ತು 10 kg ಮೊದಲು 140-150 ರೂಪಾಯಿ ಜನರಿಗೆ ಕೊಡ್ತಾ ಇದ್ದಾರೆ. ದುಡ್ಡಿಂದ ಹೊಟ್ಟೆ ತುಂಬಲ್ಲ. ಇವತ್ತು ಕೂಡ ಕೊಡ್ತಿರೋದು ಬಡವರಿಗೆ ಕೊಡ್ತಿರೋದು ಅಕ್ಕಿ ನಾವೇ 5 kg ಕೊಡ್ತಾ ಇದ್ವಿ. ಮತ್ತೆ 20 ರೂಪಾಯಿ ಹಂಗೆ ಭಾರತ ಅಕ್ಕಿ ಅಂತ ಹೇಳಿ ಇವತ್ತು ನೇರವಾಗಿ ನಮ್ಮ ಮಧ್ಯಮ ವರ್ಗದ ಎಲ್ಲ ಕುಟುಂಬ ಕೂಡ ಕಮ್ಮಿ ದರದಲ್ಲಿ ಇವತ್ತು ಅಕ್ಕಿ ಕೊಡುವಂತ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವತ್ತು ಯುವಕರಿಗೆ ಮುಂದಿನ ಒಂದು ಭವಿಷ್ಯ ಕಟ್ಟಲಿಕ್ಕೆ ಏನೇನು ಬೇಕು, ವಿಶೇಷವಾಗಿ ರೈತರು, ಮಹಿಳೆಯರು, ಬಡವರು ಈ ಒಂದು ಯುವಕರನ್ನ ಕಣ್ಮುಂದಿಟ್ಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಏನಾದರೂ ಕಂಪ್ಯಾರಿಸನ್ ಮಾಡೋದು ಅದು ನಪ್ಪಟ್ಲಾಗುತ್ತೆ. ಭವಿಷ್ಯವನ್ನು ಕಟ್ಟುವಂತ ಕೆಲಸ ಕೂಡ ಇತ್ತು. ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2 ಬಾರಿ, ಒಂದು ಸೀರೆ ಒಂದು ಸೈಕಲ್ ಬಿಟ್ಟವ್ರು ಏನೂ ಕೊಡ್ಲಿಲ್ಲ, ಅವು ಸಹ ಇವತ್ತು ನಿಲ್ಲಿಸಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಒಂದು ಸೈಕಲ್ ಕೊಟ್ರು, ಒಂದು ಸೀರೆ ಕೊಟ್ರು, ಹೌದು ಸಹ ಇವತ್ತು ನಿಂತು ಹೋಗಿದ್ದಾವೆ, ಯಾಕಂದ್ರೆ ಮುಂದುವರಿಸಲಿಲ್ಲ. ಯಡಿಯೂರಪ್ಪ ಸಾಹೇಬರು ಬಡವರ ಒಂದು ಮನೆಯ ಹೆಣ್ಣುಮಕ್ಕಳಿಗೆ ಆ ಭ್ರೂಣ ಹತ್ಯೆ ವಿರುದ್ಧ ಭಾಗ್ಯಲಕ್ಷ್ಮಿ ಅಂತೇಳಿ ಕಾರ್ಯಕ್ರಮವನ್ನು ಜಾರಿ ತಂದಿದ್ದು ಸನ್ಮಾನಿತ ಯಡಿಯೂರಪ್ಪ. ರೈತರ ಹೊಲ ಗದ್ದೆಗೆ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡುವಂತ ಕೆಲಸ ಮಾಡಿದ್ರು ಯಡಿಯೂರಪ್ಪ. ರೈತರ ಬಜೆಟ್ ಅನ್ನ ಇಡೀ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಜಾರಿ ತಂದಂತದ್ದು ಸನ್ಮಾನಿಸಿದ ಯಡಿಯೂರಪ್ಪ. ಹಾಗಾಗಿ ಯಡಿಯೂರಪ್ಪನವರು ಏನೇನು ಕಾರ್ಯಕ್ರಮಗಳನ್ನ ಮಾಡಿದರೆ ಅನ್ನಲಿಕ್ಕೆ ಬೇಕಾದಷ್ಟು ಪರಿಜಾತಿ ಪರಿಶಿಷ್ಟ ಪಂಗಡದ ನಮ್ಮ 2 ಜನಾಂಗರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅಂತೇಳಿ 2 ನಿಗಮಗಳನ್ನ ಮಾಡಿ ಅನುದಾನವನ್ನ ಕೊಡುವಂತ ಕಾರ್ಯಕ್ರಮ ಜಾರಿ ತಂದಿದ್ದು ಸನ್ಮಾನಿಸಿದ ಯಡಿಯೂರಪ್ಪ. ಹಾಗಾಗಿ ಯಡಿಯೂರಪ್ಪನವ್ರು ಕೊಟ್ಟಂತ ಕಾರ್ಯಕ್ರಮನ ಹಗುರ ಮಾಡೋದು ಬಿಟ್ಟು ಏನೋ ಈ ಒಂದು ಪಂಚ ಕಾರ್ಯಕ್ರಮಗಳನ್ನ ಏನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಪರಿಜಾತಿ ಪರಿಶಿಷ್ಟ ಪಂಗಡದವರಿಗೆ ದ್ರೋಹ ಮಾಡ್ತಾ ಇದ್ದಾರೆ. SCP TSP ಹಣವನ್ನ ಉಪಯೋಗಿಸ್ಕೊಂಡು ಅವರ ಅಭಿವೃದ್ಧಿಗೆ ಇಟ್ಟಂತ ದುಡ್ಡನ್ನ ಕಿತ್ತು ಇಲ್ಲಿ ಸರಿಸಮ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಹೊರತು ಯಾವುದೇ ವಿಶೇಷವಾದಂತ ಅನುದಾನ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಮೊನ್ನೆ 135 ಕ್ಷೇತ್ರದಲ್ಲಿ ಅವ್ರು ಗೆದ್ದಿದ್ದಾರೆ. ಈ ಬಾರಿ ನಾನು ಬರ್ಕೊಡ್ತೀನಿ ಅಂತ ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಒಂದು 60-50 ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಗೆ ಲೋಕಸಭಾ ಚುನಾವಣೆಯಿಂದ ವಿಧಾನಸಭಾ ಕ್ಷೇತ್ರವಾದ ನಾವು ಲೆಕ್ಕ ತಗೊಂಡ್ರೆ ಒಂದು 60-65 ಕ್ಷೇತ್ರದಲ್ಲಿ ಲೀಡ್ ಬರ್ಬೋದು. ಇನ್ನೆಲ್ಲ ಕಡೆ ಕೂಡ ಬಿಜೆಪಿ JDS ಹೊಂದಾಣಿಕೆ ಒಂದು ಲೋಕಸಭಾ ಸದಸ್ಯರಿಗೆ ಬರಲಿಕ್ಕೆ ಒಳ್ಳೆ ರೀತಿಯಿಂದ ವಾತಾವರಣ ಇರುತ್ತೆ. ಹಿಂದೂ ದೇವಾಲಯಗಳಿಗೆ ಬೇರೆ ಧರ್ಮದವರನ್ನು ಕೂಡ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋದು ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ. ಅಧಿವೇಶನದಲ್ಲೂ ಕೂಡ ಒಂದು ಮುಸ್ಲಿಂ ಬಾಂಧವರೇ ಅದನ್ನೇ ಕೇಳಿಲ್ಲ.
ಇವತ್ತು ಕೋಟಿಗಟ್ಟಲೆ ಬೆಲೆ ಬಾಳುವಂತ ನಮ್ಮ ಹಜ್ ಕಮಿಟಿ ಮುಖಾಂತರ ಕೋಟಿಗಟ್ಟಲೆ ಆಸ್ತಿ ಇಡೀ ನಮ್ಮ ರಾಜ್ಯದಲ್ಲಿ ಇದೆ. ಅದರಿಂದ ಅವ್ರದ್ದೇನು ನಿರೀಕ್ಷೆ ಇಲ್ಲ. ಕೇವಲ ಹಿಂದೂಗಳ ದೇವಸ್ಥಾನದಿಂದ ಮಾತ್ರ ಆದಾಯವನ್ನ ಕಿತ್ಕೊಳ್ಬೇಕು ಮತ್ತು ಅಲ್ಲಿಗೆ ಬೇರೆ ಸಮಾಜದ ಧರ್ಮದ ಬಂಧುಗಳನ್ನ ಕೂಡ ಅಲ್ಲಿ ಮೆಂಬರ್ ಮಾಡಬೇಕು. ಈ ರೀತಿ ವಿಚಿತ್ರವಾಗಿ ಈ ರೀತಿಯಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅವ್ರ ಮನೇಲೆ ಅವ್ರ ಕುಟುಂಬದವ್ರು ಒಪ್ಕೊಳಲ್ಲ. ಹಾಗಾಗಿ ಈ ರೀತಿಯಂತ ದಮನಕಾರಿಯಾದ ಒಂದು ಕಾರ್ಯಕ್ರಮಗಳನ್ನ ಏನು ಯೋಚನೆ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಮತದಾರ ಒಂದು ಸರಿಯಾದ ಉತ್ತರವನ್ನು ನಾಳೆ ಕೊಡ್ತಾನೆ. ಟೈಮ್ ವೇಸ್ಟ್ ಆಗ್ತಾ ಇದೆ. ನೋಡ್ರಿ, ಕಾಂಗ್ರೆಸ್ ಕತೆ ಇಂದಿರಾ ಗಾಂಧೀಜಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಲೋಕಸಭೆಯಲ್ಲಿ ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನನೂ ಕೂಡ ಇಲ್ಲದಂತ ದುಸ್ಥಿತಿ ಬಂದಿದೆ. ಎಲ್ಲೋ ಒಂದ್ ಕಡೆ ಕೆಲವು ತಪ್ಪು ಗ್ರಹಿಕೆಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಹಾಗಾಗಿ ಈಗಾಗಲೇ ಮತದಾರರಿಗೆ ಅನಿಸಿದೆ, ಎಲ್ಲೋ ಒಂದ್ ಕಡೆ ಕೈ ತಪ್ಪಿನಿಂದ ಈ ಒಂದು ಸರ್ಕಾರ ತಂದ್ಬಿಟ್ಟಿದೀವಿ, ಸರಿ ಮಾಡ್ಕೊಬೇಕು ಅಂದ್ರೆ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ಕೊಳ್ಳುವಂತ ಪ್ರಯತ್ನ. ಎಲ್ಲಿದೆ ಸರ್ ಕಾಂಗ್ರೆಸ್ ಸರ್ಕಾರ? ಎಲ್ಲಿದೆ ಸರ್ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಪಕ್ಷದ ಉಳಿವುಗೋಸ್ಕರ ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಗೌರವಾನ್ವಿತ ಸೋನಿಯಾ ಗಾಂಧಿ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ರೆ ಆ ಲೋಕಸಭೆಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಈಗಾಗಲೇ ಬುದ್ಧಿವಂತಿಕೆಯಿಂದ ರಾಜ್ಯಸಭೆಗೆ ಈಗಾಗಲೇ ಬಂದಾಯಿತು. ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯರು ಇವತ್ತು ಲೋಕಸಭೆ ಬಿಟ್ಟು ರಾಜ್ಯಸಭೆಯಲ್ಲಿ ಕೂರಂತ ಒಂದು ದುಸ್ಥಿತಿಗೆ ಕಾಂಗ್ರೆಸ್ ತಳ್ಳಿದೆ. ಹಾಗಾಗಿ ನಿನ್ನೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಹಾಕೊಂಡು ಪತ್ರಿಕೆಯಲ್ಲಿ ಸಂವಿಧಾನ ದಿನ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟರು. ಯಾವ ನೈತಿಕತೆ ಇದೆ? ಗೌರವಾನ್ವಿತ ಅಂಬೇಡ್ಕರ್ ಜಿ ಅವರು ಬದುಕಿದ್ದಾಗ ಒಂದು ದಿನ ಕಣ್ಣೀರು ಹಾಕಿಸುವಂತ ಕೆಲಸವನ್ನ ಇದೇ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ರು. ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವ್ರನ್ನ ಸೋಲಿಸುವಂತ ಪ್ರಯತ್ನ ಆಯ್ತು. ದೆಹಲಿಯಲ್ಲಿ ಮಣ್ಣು ಮಾಡ್ಲಿಕ್ಕೂ ಕೂಡ ಜಾಗ ಕೊಡ್ಲಿಲ್ಲ ಇವತ್ತು. ಅರೆ ಆ ಪುಣ್ಯಾತ್ಮನಿಗೆ ಭಾರತ ರತ್ನವನ್ನ ಕೊಡ್ಲಿಕ್ಕೆ ಮೋದಿಜಿಯವರು ಬರ್ಬೇಕಾಗಿತ್ತಾ? ಹಾಗಾಗಿ ಎಲ್ಲ ವ್ಯತ್ಯಾಸಗಳು ಜನರಿಗೆ ಅರ್ಥ ಆಗಿದೆ, ತಿಳಿಸೋ ಹೇಳುವಂತ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಮಾಡ್ತೀವಿ. ಹಾಗಾಗಿ ಮತದಾರರ ಕಿವಿಗೆ ಮತ್ತೊಮ್ಮೆ ಹೂವಿಟ್ಟು ಗೆಲ್ಬಹುದು ಅಂತ ಏನಾದ್ರು ಕನಸನ್ನ ಕಂಡಿದ್ರೆ ಅದು ಈ ಬಾರಿ ಸುಳ್ಳಾಗುತ್ತೆ. ಅಲ್ಲ, ಕುಮಾರ್ ಬಂಗಾರಪ್ಪನವರು ಇರದೇ ಬಿಜೆಪಿಯಲ್ಲಿ, ಮುಂದೂ ಕೂಡ ಬಿಜೆಪಿಲೇ ಇರ್ತಾರೆ ಹೊರತು ಯಾವುದೇ ಅದರಲ್ಲಿ ಏನು ಯಾವುದು ಅವ್ರಿಗೆ ಯಾವ ಮಾಹಿತಿ ಇದೆಯೋ ನಂಗೆ ಗೊತ್ತಿಲ್ಲ. ನನಗೆ ಮಾತ್ರ ಗೌರವಾನ್ವಿತ ಕುಮಾರ್ ಬಂಗಾರಪ್ಪನವರು ನಮ್ಮ ಬಿಜೆಪಿಯ ಸಿದ್ಧಾಂತನೂ ಒಪ್ಕೊಂಡು ಮೊನ್ನೆ ಬೇರೆ ಬೇರೆ ಕಾರಣಕ್ಕೆ ಅವರ ಮಗನ ಒಂದು ಫಿಲ್ಮ್ ಶೂಟಿಂಗ್ ಅದು ಇದರಲ್ಲಿ ಬ್ಯುಸಿ ಇದ್ರು. ಕೆಲವೇ ದಿನದಲ್ಲಿ ಬಂದು ಈ ಚುನಾವಣೆಯ ಒಂದು ಪ್ರೋಸೆಸ್ ಅಲ್ಲಿ ಪಾಲ್ಗೊಳ್ತಾರೆ. ಗೊತ್ತಿಲ್ಲ ಸರ್, ನಾನೊಬ್ಬ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾತ್ರ. ಸಂಘಟನೆಯ ಬೇರೆ ಚಿಂತನೆ ನನಗೆ ಯಾವುದು ಕೂಡ ಇದೆ. 3 ಗೆಲ್ತೀವಿ ಸರ್. ಯಾಕೆಂದ್ರೆ ಅವ್ರದೇ ಶಾಸಕರಲ್ಲಿ ತುಂಬಾ ಜನರಿಗೆ ಅಸಮಾಧಾನ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಒಂದು ಪೈಯು ಕೂಡ ಇವತ್ತು ಸರ್ಕಾರದಿಂದ ತಲುಪಿಲ್ಲ, ಈ ಒಂದು 5 ಭಾಗ್ಯಗಳನ್ನ ಬಿಟ್ರೆ. ಹಾಗಾಗಿ ಈ ವಿಚಾರದಲ್ಲಿ ಅವ್ರಿಗೆ ತುಂಬಾ ನೋವಿದೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ 100 ಎಲ್ಲ ಒಂದ್ ಕಡೆ ನಾಡಿದ್ದು ಕ್ರಾಸ್ ವೋಟಿಂಗ್ ಆಗ್ಬೋದು ಅಂತ ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.